ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಎರಡು ಬೆಂಗಾಲಿ ಡಿಶ್ ಮಾಡ್ತಿದ್ದೇನೆ. ಅಂದರೆ ರೆಸಿಪಿ ಸೇಮ್, ಆದರೆ ಒಂದು ಎಗ್ಗಲ್ಲಿ ಮಾಡ್ತಿದ್ದೇನೆ, ಒಂದು ಚಿಕನಲ್ಲಿ ಮಾಡ್ತಿದ್ದೇನೆ. ಒಂದು ಕೋಶ ಡೀಮ್ ಅಂತ. ಕೋಶ ಡೀಮ್ ಅಂದರೆ ಎಗ್ಗಿದು ಫ್ರೈ ಅಲ್ಲ, ಇದು ಕರಿ ಥರವೇ ಬರ್ತದೆ. ನಿಮಗೆ ಅದು ಡ್ರೈ ಕೂಡ ಮಾಡ್ಬೋದು ಅಥವಾ ಕರಿ ಟೈಪ್ ಮಾಡಬಹುದು. ಇನ್ನೊಂದು ಕೋಶ ಮಾಂಗ್ಶೋರ್ ಜೋಳ್ ಅಂತ, ಅಂದರೆ ಚಿಕನ್ ಇದು ಕರಿ, ಅದು ಹಾಗೆ ಹೇಳ್ತಾರೆ ಬೆಂಗಾಲಿಯಲ್ಲಿ ಹಾಗೆ. ಸೊ ಎರಡು ರೆಸಿಪಿ ಸೇಮ್ ರೆಸಿಪಿ, ಆದರೆ ನಾನು ಎರಡು ಎಗ್ಗಲ್ಲಿ ಮತ್ತು ಚಿಕನಲ್ಲಿ ಮಾಡ್ತಿದ್ದೇನೆ. ನೋಡಿ, ರೆಸಿಪಿಯನ್ನು ನೋಡಿ ಮತ್ತು ಟ್ರೈ ಮಾಡಿ, ಇದನ್ನು ಒಳ್ಳೆಯದಾಗ್ತದೆ. ಇದು ಕೂಡ ಟ್ರೈ ಮಾಡಿ ನೋಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಈ ವಿಡಿಯೋನ ಎಂಡ್ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ಒಂದು ಬೆಂಗಾಲಿ ಡಿಶ್ ಮಾಡ್ತಿದ್ದೇನೆ, ಡೀಮ್ ಕೋಶ ಅಂತ. ಅಂದರೆ ಎಗ್ ಫ್ರೈ ಅಂದರೆ ಫ್ರೈ ಅಲ್ಲ ಇದು, ಆ್ಯಕ್ಚುಲಿ ಅದು ಮಸಾಲದಲ್ಲಿ ಫ್ರೈ ಮಾಡ್ತಾರಲ್ಲ, ಅದಕ್ಕೆ ಹಾಗೆ ಕರೆಯುವುದು. ಇದಕ್ಕೆ ಮೊದಲಿಗೆ ಒಂದು ಬಾಣಲಿಗೆ 4 ಟೀ ಸ್ಪೂನ್ ಆಯಿಲ್ ಹಾಕಿ, ಮಸ್ಟರ್ಡ್ ಆಯಿಲ್ ಹಾಕಿ ಪೊಟೆಟೋವನ್ನು ಫ್ರೈ ಮಾಡಬೇಕು. ಇಷ್ಟುವರೆಗೆ ಫ್ರೈ ಮಾಡಬೇಕು, ಅದರ ಕಲರ್ ಚೇಂಜ್ ಆಗೋ ತನಕ ಇದನ್ನು ತೆಗೆದಿಡಬೇಕು. ನಂತರ ಅದೇ ಆಯಿಲ್ಗೆ ಎಗ್ಗನ್ನು ಕೂಡ ಹಾಕಿ ಫ್ರೈ ಮಾಡಬೇಕು. ಎಗ್ಗನ್ನು ಜಾಸ್ತಿ ಫ್ರೈ ಮಾಡಬಾರ್ದು, ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಬೇಕು. ಎಗ್ ಫ್ರೈ ಆದ ನಂತರ ಇದನ್ನು ಕೂಡ ತೆಗೆದಿಡ್ಬೇಕು. ಇಷ್ಟು ಫ್ರೈ ಆದ್ರೆ ಸಾಕು, ಹೆಚ್ಚು ಫ್ರೈ ಆಗಬಾರ್ದು. ಅದೇ ಆಯಿಲ್ಗೆ ಈಗ ಒಂದು 2 ತೇಜ್ಪತ್ತ, ಪುಲಾವ್ ಲೀಫ್, ಮತ್ತೆ ಒಂದೆರಡು ರೆಡ್ ಚಿಲ್ಲೀಸ್, ಡ್ರೈ ರೆಡ್ ಚಿಲ್ಲೀಸ್, ಮತ್ತೆ 1 ಟೀ ಸ್ಪೂನ್ ಜೀರಿಗೆ ಹಾಕಿ ಸ್ವಲ್ಪ ಫ್ರೈ ಆಗಲಿ. ನಂತರ ಇದಕ್ಕೆ ಒಂದು 4 ಈರುಳ್ಳಿಯನ್ನು ಹೆಚ್ಚಿ ಹಾಕಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಬೇಕು ಇದನ್ನು. ಅಷ್ಟುವರೆಗೆ ನಾನೊಂದು ಮಸಾಲ ರೆಡಿ ಮಾಡ್ತೇನೆ. ಒಂದು ಬೌಲಿಗೆ ಅರ್ಧ ಟೀ ಸ್ಪೂನ್ ಹಳದಿ ಪೌಡರ್, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಜೀರಿಗೆ ಪೌಡರ್, 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, ಮತ್ತೆ 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಮ್ಮ ಮಸಾಲ ರೆಡಿ ಆಗಿದೆ. ಈಗ ಆನಿಯನ್ಸ್ ಹೇಗೆ ಆಗಿದೆ ಅಂತ ನೋಡಿ, ಒಳ್ಳೆ ಹಾಕಿ ಫ್ರೈ ಆಗಿದೆ. ಈ ಸ್ಟೇಜಲ್ಲಿ ಈ ಮಸಾಲವನ್ನು ಇದಕ್ಕೆ ಹಾಕಿ ಸ್ವಲ್ಪ ನೀರು ಕೂಡ ಹಾಕಿ, ಅದು ಮಸಾಲೆ ಇರ್ತದಲ್ಲ ಅದು ತೊಳೆದು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ, ಒಳ್ಳೆ ಮಾಡಿ ಫ್ರೈ ಮಾಡ್ಬೇಕು ಇದನ್ನು. ನೋಡಿ, ಇಷ್ಟುವರೆಗೆ ಫ್ರೈ ಆದ ನಂತರ ಇದಕ್ಕೆ 4 ಟೊಮೆಟೊವನ್ನು, ಹೆಚ್ಚಿದ ಟೊಮೆಟೊವನ್ನು ಹಾಕಬೇಕು. ನೀವು ಎಷ್ಟು ಆನಿಯನ್ ತಗೊಳ್ತೀರಿ ಅಷ್ಟೇ ಟೊಮೆಟೊವನ್ನು ತಗೊಳ್ಬೇಕು. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಸಾಲ್ಟ್ ಹಾಕುವ, ಆಗ ಸ್ವಲ್ಪ ಟೊಮೆಟೊ ಬೇಗ ಕುಕ್ ಆಗ್ತದೆ. ಇದನ್ನು ಟೊಮೆಟೊ ಬೇಯುವಷ್ಟು ತನಕ ನೀವು ಫ್ರೈ ಮಾಡಬೇಕು. ಬೇಕಾದರೆ ಅದನ್ನು ಸ್ಲೋ ಫ್ಲೇಮಲ್ಲಿ ಇಟ್ಟು ಕವರ್ ಮಾಡಿ ಕುಕ್ ಮಾಡಿ. ಇಲ್ಲಿ ನೋಡಿ, ನಮ್ಮ ಟೊಮೆಟೊ ಕುಕ್ ಆಗಿದೆ. ಈಗ ಇದಕ್ಕೆ ನಾವು ಫ್ರೈ ಮಾಡಿಟ್ಟ ಪೊಟೆಟೊವನ್ನು ಹಾಕಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ, 1 ಕಪ್ ಅಷ್ಟು ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ಕೂಡ ಕವರ್ ಮಾಡಿ ಸ್ವಲ್ಪ ಒಂದು 5-10 ನಿಮಿಷ ಬೇಯಲಿಕ್ಕೆ ಬಿಡಿರಿ. ಇದಕ್ಕೆ 1-2 ಗ್ರೀನ್ ಚಿಲ್ಲೀಸ್ ಅನ್ನು ಕೂಡ ಹಾಕಿ ಕವರ್ ಮಾಡಿ ಕುಕ್ ಮಾಡ್ಲಿಕ್ಕೆ ಇಡಿರಿ ಇದನ್ನು.
ನೋಡಿ ಒಳ್ಳೆ ಆಗಿ ಕುಕ್ ಆಗಿದೆ. ಈಗ ಇದಕ್ಕೆ ನಾವು ಫ್ರೈ ಮಾಡಿಟ್ಟ ಮೊಟ್ಟೆಯನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ, ಇದನ್ನು ಕೂಡ ಒಂದು ಸ್ವಲ್ಪ ನೀರು ಕೂಡ ಹಾಕಿದಕ್ಕೆ, ಅಂದ್ರೆ ತುಂಬಾ ದಪ್ಪ ಬೇಡ ನಮಗೆ, ಅದಕ್ಕೆ ಸ್ವಲ್ಪ ನೀರು ಕೂಡ ಹಾಕಿ ಅದನ್ನು ಇನ್ನೊಮ್ಮೆ ಕವರ್ ಮಾಡಿ ಇಡಬೇಕು, ಬೇಯಲಿಕ್ಕೆ ಇಡಬೇಕು. ಒಂದು 10 ನಿಮಿಷ 15 ನಿಮಿಷ ಅಟ್ಲೀಸ್ಟ್ ಬೇಯಲಿಕ್ಕೆ ಇಡಬೇಕು. ಅಷ್ಟೇ ಮಾಡ್ಲಿಕ್ಕಿರೋದು. ನಮ್ಮ ಟೀಮ್ ಕೋಶ ಎಗ್ ಫ್ರೈ ರೆಡಿ ಆಗಿದೆ. ಇದನ್ನು ಟ್ರೈ ಮಾಡಿ ನೋಡಿ. ಈಗ ನಾನು ಚಿಕನ್ ಅಲ್ಲಿ ಮಾಡ್ತೇನೆ, ಸೇಮ್ ರೆಸಿಪಿ ನಾನು ಚಿಕನ್ ಅಲ್ಲಿ ಕೂಡ ಮಾಡ್ತಿದ್ದೇನೆ. ಕೋಶ ಮುರ್ಗಿರ್ ಜೋಲ್ ಅಂತ ಅಥವಾ ಕೋಶ ಮಾಂಸ ಅಂತ ಹೇಳ್ತಾರೆ. ಸೇಮ್ ಮೆಥಡ್. ಫಸ್ಟ್ಗೆ ಇದರಲ್ಲಿ ಒಂದು ಡಿಫ್ರೆನ್ಸ್ ಮಾಡಿದ್ದೇನೆ, ಅಂದ್ರೆ ನಾನು ಆನಿಯನ್ ತಗೊಂಡಿದ್ದೇನಲ್ಲ, ನಾನು 5 ಆನಿಯನ್ ತಗೊಂಡಿದ್ದೇನೆ, ಅದನ್ನು ನಾನು ಗ್ರೈಂಡ್ ಮಾಡಿ ಹಾಕಿದ್ದೇನೆ. ಇದರಲ್ಲಿ ನಾನು ಆನಿಯನ್ ಮತ್ತೆ ಟೊಮೆಟೊ ಗ್ರೈಂಡ್ ಮಾಡಿ ಹಾಕಿದ್ದೇನೆ. ಬೇರೆ ಎಲ್ಲ ಸೇಮ್ ಮೆಥಡ್. ಡಿಫ್ರೆನ್ಸ್ ಅಂದ್ರೆ ಅದು ಮಾತ್ರ. ಯಾಕೆಂದ್ರೆ ನಂಗೆ ಚಿಕನ್ ಅಲ್ಲಿ ಸ್ವಲ್ಪ ಗ್ರೇವಿ ಬೇಕಿತ್ತು, ಒಳ್ಳೆ ಥಿಕ್ ಗ್ರೇವಿ ಬೇಕಿತ್ತು, ಅದಕ್ಕೋಸ್ಕರ ನಾನು ಹಾಗೆ ಮಾಡಿದ್ದೇನೆ. ಅದಕ್ಕೆ ಕೂಡ ನೀವು ಹೀಗೆ ಮಾಡಬಹುದು, ಅಂದ್ರೆ ಗ್ರೈಂಡ್ ಮಾಡಿ ಕೂಡ ಹಾಕಬಹುದು ಇವನ್ ಎಗ್ಗೆ. ಆಗ ನಿಮ್ಗೆ ಸ್ವಲ್ಪ ಥಿಕ್ ಗ್ರೇವಿ ಸಿಗ್ತದೆ. ಇದರಲ್ಲಿ ಒಂದು ಡಿಫ್ರೆನ್ಸ್ ಅಂದರೆ ನಾನು ಚಿಕನ್ ಫ್ರೈ ಮಾಡ್ತಿಲ್ಲ, ಮೊದಲಿಗೆ ಈ ಮಸಾಲಕ್ಕೆ ಹಾಕ್ತಾ ಇದ್ದೇನೆ. ಈ ಮಸಾಲದಲ್ಲಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತು ಟೊಮೆಟೊ ಕೂಡ ನಾನು ಈಗ ಹಾಕ್ತಿದ್ದೇನೆ, ಯಾಕೆಂದರೆ ಆಗ ಟೊಮೆಟೊ ಮತ್ತು ಚಿಕನ್ ಎರಡೂ ಒಳ್ಳೆ ಮಾಡಿ ಫ್ರೈ ಮಾಡಿದರೆ ಒಳ್ಳೆ ಫ್ರೈ ಆಗ್ತದೆ ಎರಡು ಕೂಡ. ಇದನ್ನು ನೀವು ಕಮ್ಮಿ ಅಂದರೆ ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಅಟ್ಲೀಸ್ಟ್ ನೀವು ಹೀಗೆ ಫ್ರೈ ಮಾಡಬೇಕು.
ನೋಡಿ ಒಳ್ಳೆಯಾಗಿ ಅದು ಕುಕ್ ಆಗಿದೆ, ಫ್ರೈ ಆಗಿದೆ. ಈ ಸ್ಟೇಜಲ್ಲಿ ಪೊಟೆಟೊ ಹಾಕ್ತಿದ್ದೇನೆ. ಎಗ್ಗಿಗೆ ನಾನು ಫಸ್ಟೇ ಹಾಕಿದ್ದೆ, ಅದೇ ಇದರಲ್ಲಿ ಫಸ್ಟ್ ಚಿಕನನ್ನು ಫ್ರೈ ಮಾಡಿ ನಂತರ ನಾನು ಪೊಟೆಟೊ ಹಾಕ್ತಿದ್ದೇನೆ. ಈಗ ನೀರು ಹಾಕಿ ಅದನ್ನು ಬೇಯಿಸ್ತೇನೆ, ಆಗ ಪೊಟೆಟೊ ಕೂಡ ಬೇಯ್ತದೆ. ನಮ್ಮ ಚಿಕನ್ ಆಲ್ರೆಡಿ ಬೆಂದಿದೆ, ಸ್ವಲ್ಪ ಉಳ್ದ ಎಷ್ಟು ಬೇಯಲಿಕ್ಕೆ ಉಂಟಲ್ಲ ಅದು ಕೂಡ ನೀರು ಹಾಕಿ ಬೇಯಿಸಿದರೆ ಅದು ಬೇಯ್ತದೆ. ಇದನ್ನೊಂದು 15 ಮಿನಿಟ್ಸ್ ಅಟ್ಲೀಸ್ಟ್ ಕ್ಲೋಸ್ ಮಾಡಿ ಕವರ್ ಮಾಡಿ ಇಡಬೇಕು. ನಮ್ಮ ಕೊಷಾ ಮುರ್ಗಿರ್ ಜೋಲ್ ರೆಡಿಯಾಗಿದೆ, ಅಥವಾ ಕೊಷಾ ಮಾಂಸರ್ ಜೋಲ್, ಎರಡೂ ಒಂದೇ. ಟ್ರೈ ಮಾಡಿ ನೋಡಿ, ಒಳ್ಳೆಯದು ಟೇಸ್ಟ್ ಬರ್ತದೆ. ಈ ರೆಸಿಪಿಯನ್ನು ನೀವು ಇವನ್ ಫಿಶ್ ಜೊತೆ ಮಾಡಬಹುದು. ಬೆಂಗಾಲೀಸ್ ಆ್ಯಕ್ಚುಲಿ ಜಾಸ್ತಿಯಾಗಿ ರೋ ಮತ್ತು ಕಾಟ್ಲಾ ಫಿಶ್ ತಿಂತಾರೆ. ಅದನ್ನು ಅವರು ಎಂತ ಮಾಡ್ತಾರೆ ಅಂದರೆ ಟರ್ಮರಿಕ್ ಪೌಡರ್ ಅಂದರೆ ಹಳದಿ ಪೌಡರ್ ಮತ್ತು ರೆಡ್ ಚಿಲ್ಲಿ ಪೌಡರ್ ಮತ್ತು ಉಪ್ಪನ್ನು ಹಾಕಿ ಫ್ರೈ ಮಾಡ್ತಾರೆ ಫಸ್ಟ್, ಮತ್ತು ಈ ರೆಸಿಪಿಗೆ ಹಾಕ್ತಾರೆ. ನಾವು ಹೇಗೆ ಎಗ್ ಹಾಕ್ತೀವಲ್ಲ ಹಾಗೆ ಅವರು ಫಿಶನ್ನು ಹಾಕ್ತಾರೆ. ನಾವು ಕೂಡ ಇಲ್ಲಿ ಬಾಂಗ್ಡಾ ಅದೆಲ್ಲ ಯೂಸ್ ಮಾಡಿ ಮಾಡ್ಬೋದು, ಫಿಶ್ ಕರಿ ಕೂಡ. ಹೀಗೆ ಟ್ರೈ ಮಾಡಿ ನೋಡಿ, ಯಾವುದು ಕೂಡ ನಿಮಗೆ ಟ್ರೈ ಮಾಡ್ಬೋದು, ಎಗ್, ಫಿಶ್ ಆರ್ ಚಿಕನಲ್ಲಿ ಟ್ರೈ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.